ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಬಿಹಾರ್ ಚುನಾವಣೆಗೂ ಕೂಡ ನಮ್ಮ ರಾಜ್ಯದಿಂದ 100 ಜನರ ಪಟ್ಟಿ ಕೇಳಿದರು ನಮ್ಮ ರಾಷ್ಟ್ರಾಧ್ಯಕ್ಷರು ರಾಜೇಂದ್ರ ಪಾಲ್ ಗೌತಮ್ ಅಂತೇಳಿ. 100 ಜನರ ಪಟ್ಟಿಗಳು ಕೂಡ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಮೋದಿಯ ಮತ ಕಳ್ಳತನ, ಚೋರಿ ವೋಟ್ಸ್ ಅಂತೇಳಿ ಮಾಡಿದ್ದಾರೆ. ಅದು ಇಡೀ ವಿಶ್ವದಾದ್ಯಂತ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಅದು ಈಗ ಬೇರೆ ಬೇರೆ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ವ್ಯವಸ್ಥೆ ಆಗಿದೆ, ಅದು ಯಾವುದೇ ಪಕ್ಷ ಆಗಲಿ, ನಾನೇನು ಇವತ್ತು ಅವರು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಅದನ್ನು ನಮಗೆ ಹೇಳ್ತಾರೆ. ಯಾವುದೇ ಕಾಲದಲ್ಲಾಗಲಿ ಅದು ಆಗಬಾರ್ದು. ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮತದಾನದ ಹಕ್ಕನ್ನು ಈ ದೇಶದ ಸಂವಿಧಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಕ್ಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಒಂದು ಯಾರು ಕೂಡ ಅದನ್ನು ಮಾಡಿದ್ರೆ ಭಾಳ ದೊಡ್ಡ ತಪ್ಪಾಗ್ತದೆ ಮತ್ತು ಮೋಸ ಆಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಏನು ಈ ಒಂದು ಅಭಿಯಾನ ತಗೊಂಡಿದ್ದಾರೆ, ನಾವೆಲ್ಲರೂ ಕೂಡ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿ ವಿಭಾಗದವರು ಅವರಿಗೆ ಸಹಮತ ವ್ಯಕ್ತಪಡಿಸ್ತೀವಿ. ಬೆಂಗಳೂರಿನಲ್ಲಿ ಆದಂಥ ಸಮಾವೇಶದಲ್ಲೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದಿಂದ ಸಾಕಷ್ಟು ಜನ ಬಂದಿದ್ದರು. ಆ ಬಂದಂಥವ್ರಿಗೂ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ರಾಹುಲ್ ಗಾಂಧಿ ಸಾಹೇಬರಿಗೆ ತಾವು ಏನು ಬೆಂಬಲ ಸೂಚಿಸಿದಿರಿ, ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ತಾವುಗಳು ಯಾವಾಗಲೂ ಬಯಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು MLA ಆಗೋಕ್ಕಾಗಲ್ಲ, MP ಆಗೋಕ್ಕಾಗಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ನಾಯಕರಾಗೋಕ್ಕೆ ಅಥವಾ ಅಧಿಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಮಗೆ ಪ್ರಮುಖ ಪಾತ್ರವನ್ನು ಒಬ್ಬ ರಾಜಕೀಯ ವ್ಯಕ್ತಿಗೆ ವಹಿಸ್ತಕ್ಕಂಥದ್ದು. ಇದನ್ನು ನಮ್ಮ ರಾಜೀವ್ ಗಾಂಧಿರವರು ಸ್ಥಳೀಯ ಸಂಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಮಹಿಳೆಯರಿಗೇನಾದರೂ ಇವತ್ತು 50% ಮಹಿಳೆಯರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜೀವ್ ಗಾಂಧಿ ಸಾಹೇಬ್ರೇ ಕಾರಣ. ನಾನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡೋದು ನೋಡ್ತೀನಿ. ಎಲ್ಲ ಕಡೆ ಮಹಿಳಾ ಮತದಾರರೇ ಕೂಡ ಅತಿ ಹೆಚ್ಚು ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಇರೋದ್ರಿಂದ ತಾವು ಕೂಡ ಮಹಿಳೆಯರು ಹೆಚ್ಚಿನ ಸಕ್ರಿಯರಾಗಬೇಕು ಅನ್ನೋದನ್ನು ನಾನು ನಿಮಗೆ ಕರೆಯನ್ನು ಕೊಡ್ತಾಯಿದ್ದೀನಿ. ಮತ್ತು ಇವತ್ತು ಮೋದಿಯವರು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದಮೇಲೆ 33% ನಾನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರು. ಅದು ನಮ್ಮ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿರವರ ಕಾನ್ಸೆಪ್ಟ್. ಅದು ಅವರು ಮುಂಚೆನೇ ಗುರುತು ಮಾಡಿ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ 33% ಮೀಸಲಾತಿನ ಮಹಿಳೆಯರಿಗೆ ಕೊಟ್ಟಂಥದ್ದು ಫಸ್ಟು ಕಾಂಗ್ರೆಸ್ನವ್ರು ನಾವು. ಇದಾದ ನಂತರ ಇವರು 11 ವರ್ಷದ ಅಧಿಕಾರದಲ್ಲಿ 5 ವರ್ಷ 10 6 ವರ್ಷ 8 ವರ್ಷ ಆದಮೇಲೆ 33% ಮಹಿಳೆಯರಿಗೆ ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ನಮ್ಮ ಈಗ GST ನಾವು ತರಕ್ಕೆ ಹೋದ್ವಿ, ಮಾಡೋಕ್ಕೆ ಬಿಡಲಿಲ್ಲ. ಇವತ್ತೆಲ್ಲ ಬಂದು ನಾನು ಕೂಡ GST ಸಭೆಗಳಲ್ಲಿ ಭಾಗವಹಿಸಿದ್ದೆ ವಿಧಾನ ಪರಿಷತ್ ಸದಸ್ಯನಾಗಿ. ಎಲ್ಲೂ ಕೂಡ 5% 8% ಮೇಲೆ ಹೋಗಲ್ಲ ಅಂದರು. 28%ಗೆ ತಗೊಂಡೋಗಿ ಬಿಟ್ಬಿಟ್ಟು ಅದನ್ನು ಈಗ ನಾವು 12% 5%ಗೆ ತರ್ತೀವಿ ಅಂತ ಹೇಳ್ತಾರೆ. ನೀವು ಮೊದಲು ಕಾನೂನು ಮಾಡದೇ ಅದನ್ನು ಹೇಳಬೇಕು. BJP ಅವರು ನೀವು ಮೊದಲು ಏನು ಹೇಳಿದ್ರಿ, ಯಾವ GST ಕೂಡ 12 ಎಲ್ಲದಕ್ಕೂ ಇಲ್ಲ, ಯಾವುದೋ ಬಹಳ ಶ್ರೀಮಂತರಿಗೆ 12% ತನಕ ಹೋಗ್ಬೋದು ಅಂತ ಹೇಳಿದ್ರು. ಈಗ ನೀವೇ 28% ಹೆಂಗೆ ತಗೊಂಡು ಹೋದ್ರಿ? ಅದು ನಿಮ್ಮದೇ GST ಅದು. ಸೊ ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ಭಾಳ ಚೆನ್ನಾಗಿ ನಮ್ಮ ವಿತ್ತ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಬಡವರ ಪರವಾಗಿ ಇವೆಲ್ಲ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೂ ಕೂಡ ಹತ್ರ ಬರ್ತಾಯಿದೆ. ನನಗೆ ಗೊತ್ತಿರೋಗೆ ಮೊದಲನೇದಾಗಿ ಈಗೇನು ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಬರ್ಬೋದು, ವಿತಿನ್ ಡಿಸೆಂಬರ್ ಒಳಗಡೆ ಮಾಡ್ಬೋದು. ಅದಾದ ನಂತರ ಹಿಂದೆಯೇ ತಮಗೆ ಗೊತ್ತಿರೋಂಗೆ ಈ ವರ್ಷ ಗ್ರಾಮ ಪಂಚಾಯತಿಯವ್ರದ್ದು ಕೂಡ ಅವಧಿಗಳು ಮುಗಿದಿದೆ ಕೆಲವು ಕಡೆ. ಸೊ ಅದು ಗ್ರಾಮ ಪಂಚಾಯತಿ ಚುನಾವಣೆಗಳು ತಮ್ಮ ಮುಂದೆ ಬರ್ತಾ ಇದೆ. ಉಳಿದಂತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ಥರದ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಸಾಹೇಬರು ಕಳೆದ ಒಂದು 7-8 ತಿಂಗಳಿಂದ ನಮ್ಮ ಸಭೆಯಲ್ಲಿ ಹೇಳ್ತಾಯಿದ್ರು, ಯಾರಿಗೇ ಆಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕೆಲವು ತಪ್ಪುಗಳು ಆಗಿದೆ, ನಾವು MLAಗಳಿಗೆಲ್ಲ ಬೇರೆ ಪಕ್ಷದಲ್ಲಿ ಇಲ್ದಿದ್ದವ್ರಿಗೂ ನಾವು ಸಹಾಯ ಮಾಡಿದ್ವಿ ಯಾವುದೇ ಕಾರಣದಿಂದ. ಈ ಸರಿ ಅದೆಲ್ಲ ಮಾಡಲ್ಲ. ಎಲ್ಲ ಹಂತದಲ್ಲೂ ಕೂಡ ಇವನು MLA MP ಗಳಿಗಾಗಲಿ ಪಕ್ಷದ ಕಾರ್ಯಕರ್ತರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಮಾತನ್ನು ಭರವಸೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿರೋದ್ರಿಂದ ತಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು. ಮುಂದೆ ಬರ್ತಕ್ಕಂಥದ್ದು ಏನು ಎಲ್ಲರೂ ನೀವು ಪಾರ್ಲಿಮೆಂಟಿಗೆ ಕಳಿಸ್ತೀರಿ, ಅಸೆಂಬ್ಲಿಗಳಿಗೆ ಕಳಿಸ್ತೀರಿ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಚೇರ್ಮನ್ಗಳು ಎಲ್ಲ ಮಾಡ್ತೀರಿ. ಈಗ ತಮ್ಮ ಚುನಾವಣೆಗಳು ಬರ್ತಾಯಿದೆ. ತಾವು ಮೊದಲನೇದಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಾನು ಪರಿಶಿಷ್ಟ ಜಾತಿಯವರೆಗೆ ನಾನು ಇದು ಮಾಡ್ತೀನಿ. ನಾನು ಮೈಸೂರು ಗ್ರಾಮಾಂತರದಲ್ಲಿ 12 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ
ಭಾಳ ಜನ ನಮ್ಮಲ್ಲಿ ಎಸ್ಪೆಷಲಿ ಪರಿಶಿಷ್ಟ ಜಾತಿಯವರು ಸರ್ ಕೊಟ್ಟರೆ ನನಗೆ ಕೊಡಿ, ಅವನಿಗೆ ಮಾತ್ರ ಕೊಡಬೇಡಿ ಅಂತಾರೆ. ತಿರ್ಗಿ ಅವ್ರು ಬರ್ತಾರೆ, ಕೊಟ್ಟರೆ ನನಗೆ ಕೊಡಿ, ಅವ್ರಿಗೆ ಕೊಡಬೇಡಿ ಅಂತಾರೆ. ನಮ್ಮ ಪಕ್ಷದಲ್ಲಿ ವಿಧಿ ಇಲ್ಲದೇ ನಾವು ಮೂರನೇ ವ್ಯಕ್ತಿಗಳಿಗೆ ಕೆಲಸಕ್ಕೆ ಬರೋದಿದ್ದವ್ರು ಕೊಡಬೇಕಾಗ್ತದೆ. ನಿಮ್ಮಿಬ್ಬರಲ್ಲಿ ಈ ಸ್ಥಾನ ನೀನು ತಗೋ, ಮುಂದೊಂದು ಸರಿ ನಾನು ತಗೊಳ್ತೀನಿ, ಬೇರೆ ಸ್ಥಾನ ತಗೊಳ್ತೀವಿ ಅಂತೇಳಿ ನಿಮ್ಮಲ್ಲೇ ಒಮ್ಮತದಿಂದ ಬಂದು ನೀವು ಯಾಕೆಂತ ಹೇಳಿದ್ರೆ ಈ ಪರಿಶಿಷ್ಟ ಜಾತಿಯವರ ಕೆಲಸಗಳು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿಮ್ಮ ಅನುಭವ, ನಿಮ್ಮ ಸೇವೆ ಅದನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ ಅಂತ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಚುನಾವಣೆಗಳಿಗೂ ಕೂಡ ತಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು ಮತ್ತು ತಯಾರಾಗಬೇಕು ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ಕರೆಯನ್ನು ಕೊಡ್ತೇನೆ.